ನೆನ್ನೆ ದಿನ ಶಾರ್ಟ್ ವಿಡಿಯೋ ನೋಡಿ ನೀವೆಲ್ಲ ನುಚ್ಚಿನುಂಡೆ ಹೇಗೆ ಮಾಡೋದು ಅಂತ ಕೇಳಿದ್ರಿ. ಸೊ ನುಚ್ಚಿನುಂಡೆ ಮಾಡೋದಕ್ಕೆ ಮನೇಲಿರೋ ಬೇಳೆನೆಲ್ಲ ನೆನೆಸಿಟ್ಕೊಂಡಿದ್ದೆ. ಅಂದರೆ ಎಕ್ಸೆಪ್ಟ್ ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಮತ್ತು ಮಸೂರ್ ದಾಲ್ ಅಂತ ಬರುತ್ತಲ್ಲ, ಇಷ್ಟನ್ನು ನೆನೆಸಿಟ್ಕೊಂಡು ರಾತ್ರಿನೇ ಬೆಳಗ್ಗೆ ಎದ್ದು ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು, ಈಗ ರುಬ್ಬಿಟ್ಕೊಂಡಿರೋ ಬೇಳೆಗಳಿಗೆ ಒಂದು ಸ್ವಲ್ಪ ಉಪ್ಪು, ಕಾಯಿ ತುರಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಥರ ಕಟ್ಕೊಂಡು ಸ್ಟೀಮರಲ್ಲಿ ಅಥವಾ ಇಡ್ಲಿ ಕುಕ್ಕರ್ ಏನಿರುತ್ತೆ ಅದರಲ್ಲಿ ಸಹ ಇಟ್ಟು ಬೇಯಿಸ್ಕೊಳ್ಬೋದು. 10 ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ನುಚ್ಚಿನುಂಡೆ. ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಬಟ್ ಕಾಯಿ ಚಟ್ನಿಗಿಂತ ಇನ್ನೂ ಅದ್ಭುತವಾಗಿರೋದು ಬರೀ ತುಪ್ಪ ಹಾಕ್ಕೊಂಡು ತಿನ್ನೋದು. ಬಿಸಿ ಬಿಸಿ ನುಚ್ಚಿನುಂಡೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಇದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಕೂಡ ಹೌದು. ತಿಂಡಿ ಅಷ್ಟೇ ಅಲ್ಲದೆ ಸಂಜೆ ಸ್ನ್ಯಾಕ್ ಟೈಮಿಗೆ ಕೂಡ ಮಾಡಿ ತಿನ್ನಬಹುದು.